ಅವರು ಕೂಡ ಬಹಳಷ್ಟು ನಮ್ಮ ಸಂಘಟನೆ ಜೊತೆಯಲ್ಲಿ ಬಹಳಷ್ಟು ಹೆಲ್ಪ್ ಮಾಡ್ಯಾರ. ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಮಿಕರ ಸಮಸ್ಯೆ ಇವತ್ತೇನದ ಅಂತಂದ್ರೆ ಇದು ಬಟ್ಟೆ ಅಂಗಡಿದಲ್ಲಾಗ್ಲಿ ಅಥವಾ ಇಂಡಸ್ಟ್ರಿಯಲ್ದಾಗಲಿ ಇನ್ನೊಂದು ಕೆಲವೊಂದು ಇಂಡಸ್ಟ್ರಿಗಳವ ಅಲ್ಲಿ ಏನದ ಅಂದ್ರೆ 12 ತಾಸು ಡ್ಯೂಟಿ ಕೊಡ್ಲತ್ತ. ಸರ್ ಬಂದ ಸ್ವಲ್ಪ ಕಡಿಮೆ ಆಗ್ಯದ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಟ್ಟು ಸರ್ ಬಂದು ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಇಂಡಸ್ಟ್ರಿಯಲ್ಲಿ ಅಡ್ಡಾಡಿ ಅದು ಏನದ ಅಂದ್ರೆ ಎಲ್ಲ ಕಾರ್ಮಿಕರಿಗೆ ನ್ಯಾಯ ಕೊಡಿಸಂತ ಕೆಲಸ ಮಾಡಬೇಕು. ಮತ್ತೆ 8 ಗಂಟೆ ಡ್ಯೂಟಿ ಸಿಗ್ಬೇಕು ಇವ್ರಿಗೆ. ಕೆಲವೊಂದು ಇಂಡಸ್ಟ್ರಿದಾಗ ಏನಾಗದ ಅಂದ್ರೆ 200 ಜನ ಕೆಲಸ ಮಾಡತ್ತಾರ. ಅಲ್ಲಿ ಆ 200 ಜನ ಇಂಡಸ್ಟ್ರಿದಾಗ ಹೇಳ್ತಾರೆ ನಂಬರ್ 100 ಜನ ಅದ. 100 ಜನ ಏನ್ ಮಾಡ್ತಾರ ಸರ್ ನಾವು ಮಿನಿಮಮ್ ವೇಜಸ್ ಕೊಟ್ಟಿದ್ದೀವಿ. ನಮ್ಮಲ್ಲಿ ಇರೋದೇ 100 ಜನ ಕಾರ್ಮಿಕರು. ಅಲ್ಲಿ ಇರ್ತಾರ ಕಾರ್ಮಿಕರು 200 ಜನ. ಅವ್ರಿಗೆ 10,000 ಸ್ಯಾಲ್ರಿ, 8,000 ಸ್ಯಾಲ್ರಿ, 6,000 ಸ್ಯಾಲ್ರಿ. ಅವ್ರಿಗೆ ಏನದ ಅಂತಂದ್ರೆ ಈ ಕಾರ್ಮಿಕ ಇಲಾಖೆ ಹೋಗ್ತೇನೆ ಅಂದ್ರೆ ಅವ್ರಿಗೆ ಹೆಂಗ್ ಬಿಡ್ತಾರೆ, ಅವ್ರಿಗೆ ಬರಬೇಡ್ರಿ. ಅದಕ್ಕೆ ಅಂತವರಿಗೆ ಸರ್ ಸಪೋರ್ಟ್ ಮಾಡಬೇಕು. ಯಾರೇ ಕಾರ್ಮಿಕರು ಇವತ್ತೇನಂದ್ರೆ ಇಂಡಸ್ಟ್ರಿದವರು ಬಹಳಷ್ಟು ಕಾರ್ಮಿಕರು ದಬ್ಬಾಳಿಕೆ ಮಾಡ್ಲತ್ತಾರ. ಸರ್ ಬರೆದಿರೋದು ಮಕ್ಕಳು ಸುಧಾರಣೆ ಆಗ್ಯದ ಅಂದ್ರೆ ಇನ್ನೊಂದು ಸುಧಾರಣೆ ಆಗ್ತದೆ ನಂಗೆ ವಿಶ್ವಾಸ ಅದ. 2 ಮಾತುಗಳನ್ನು ಮುಗಿಸಿ ಜೈ ಹಿಂದ್. ಕಲ್ಯಾಣ ಕರ್ನಾಟಕ ಕಾರ್ಮಿಕ ಪಡೆಯ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ, ವೇದಿಕೆಯ ಮೇಲೆ ಇರುವಂತಹ ಎಲ್ಲ ನನ್ನ ನೆಚ್ಚಿನ ನಾಯಕರಿಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಕಾರ್ಮಿಕರ ದಿನಾಚರಣೆ ಒಂದು ವರ್ಷಕ್ಕೆ ಬರುವಂಥದ್ದಲ್ಲ. ಪ್ರತಿ ಒಂದು ದಿವಸನೂ ಕಾರ್ಮಿಕರು ಕೆಲಸ ಮಾಡಿದ್ರೇ ಅವ್ರಿಗೆ ನೆಮ್ಮದಿ ಸಿಗೋದು. ಎಲ್ಲರೂ ಸೌಲಭ್ಯಗಳನ್ನ ತಗೊಳ್ಳಿ ಅಂತ ಹೇಳ್ತಾ ವೇದಿಕೆ ಮೇಲಿರುವಂತಹ ನಮ್ಮ ಕಾರ್ಮಿಕ ಇಲಾಖೆಯ ಸಾಹೇಬರಿದ್ದಾರೆ ಹಾಗೂ ನಮ್ಮ ರಾಜ್ಯ ಬೀದರ್ ಜಿಲ್ಲೆಯ ಅಧ್ಯಕ್ಷರಿದ್ದಾರೆ. ನಿಮ್ಗೆ ಏನು ಸೌಲಭ್ಯ ಬೇಕು ಅಂತ ಇದೆಯೋ ಅದನ್ನು ಕೇಳಿ ಪಡ್ಕೊಳ್ಳಿ. ಮತ್ತೆ ಯಾರು ಸಂಕೋಚ ಪಡಬೇಡಿ. ಏನೇ ಸೌಲಭ್ಯವನ್ನು ಕೇಳಿ ಪಡ್ಕೊಳ್ಳಿ. ಎಲ್ಲ ಗೌರ್ಮೆಂಟಿಂದ ಸಿಗ್ತಾ ಇದೆ. ಎಷ್ಟು ಜನ ನೀವು ಕಾರ್ಮಿಕರು ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಎಷ್ಟು ಜನ ನೀವು ಕಾರ್ಮಿಕರಿಂದ ಬರ್ತಾ ಇರೋ ಸೌಲಭ್ಯಗಳನ್ನ ತಗೋತಾ ಇದ್ದೀರಾ? ಇವೆಲ್ಲ ನೀವು ಕೇಳಿನ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇಲ್ಲಿಗೆ 25 ವರ್ಷ ಆಯಿತು ನಮ್ಮದು ಕಾರ್ಮಿಕ ಪಡೆ ಸ್ಥಾಪನೆ ಮಾಡಿ. ನಮಗೆ ಖುಷಿ ಆಗ್ತಾ ಇದೆ. ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅಂದರೆ, ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅವರು ಕಾರ್ಮಿಕರ ಮೇಲೆ ಇಟ್ಟಿರುವಂಥ ನಂಬಿಕೆ ಉಳಿಸ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಬುದ್ಧ ಪೌರ್ಣಿಮೆ ಶುಭಾಶಯ ತಿಳಿಸುತ್ತಾ ಒಂದು ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ನೆಚ್ಚಿನ ನಾಯಕರಿಗೆ ವಂದನೆಗಳನ್ನು ತಿಳಿಸುತ್ತಾ ಶುಭವಾಗಲಿ ಅಂತ ಹೇಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಭೀಮ್. ಸಣ್ಣ ಪುಟ್ಟ ಕೈಗಾರಿಕೆಗಳಿರ್ತವೆ, ಅವರು ಬಂದಿರೋದು ಅವ್ರಿಗೆ ಗಟ್ಟಿಯಾಗಿದ್ದಾಗ ಆ ಸಮಸ್ಯೆ ಏನು ಅಂತ ಹೇಳಿ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡಕ್ಕೆ ಸಾಧ್ಯ ಇರುವಂತ ಏನು ಮುಂದಿನ ದಿನಗಳಲ್ಲಿ ಈ ಹೆಣ್ಣು ಮಕ್ಕಳಿಗೆ ಏನಂತಂದ್ರೆ ಕೆಲವೊಂದು ಸಮಸ್ಯೆಗಳು ಬಂದಿಲ್ಲ ಆದರೆ ಅವು ನಾನು ಹೋಗಿ ಅವರಿಗೆಲ್ಲ ಏನಿಲ್ಲ ನಮ್ಮ ಲೇಬರ್ ಸೈಡ್ ಆಫೀಸರ್ ಏನು ವಿಷಯದಿಂದ ಹೇಳಿ ನಿಮ್ಗೆ ಏನೇನು ಏನೇನು ಬೇಕು ಸೌಲಭ್ಯಗಳು ಆಗುತ್ತೆ ಅಂತಂದರೆ ನಮ್ಮ ಎಲ್ಲರೂ ಸಮಸ್ಯೆ ಅದಕ್ಕೆ ನಮ್ಮ ಇಲಾಖೆ ಕೊಡಿ ನಾವು ಭೇಟಿ ಆಗ್ತೀವಿ. ಸಮಸ್ಯೆಗೆ ನಾವು ಬಗೆಹರಿಸಿ ಮಾತನಾಡ್ತೀವಿ. ಮಹಿಳೆಯರ ಪರವಾಗಿ ಕಾರ್ಯಚಟುವಟಿಕೆ ನಿರಂತರ ಮಾಡಬೇಕಂತೇಳಿ ಚಪ್ಪಾಳೆ ಕಟ್ಟುವ ಮುಖಾಂತರ ಅವರನ್ನು ಸಂಘವಾಗಿ ಹೋರಾಟ ಮಾಡಲು ಇವರು ಕೂಡ ಸಂಘಟನೆಯ ಒಂದು ಸದಸ್ಯರಾಗಿ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು
ಮಾಲೀಕರಾಗ್ತಾರೆ. ಯಾಕಂದ್ರೆ ಅವ್ರಿಗೆ ನಾವು ಸಂಬಳ ಅನ್ನೋದಿಲ್ಲ, ಪ್ರಾಫಿಟ್ಗೋಸ್ಕರ ಕೆಲಸ ಮಾಡೋದು, ಲಾಭಕ್ಕೋಸ್ಕರ. ಸೊ ಕಾರ್ಮಿಕ ಅಂದ್ರೆ ಸಂಬಳಕ್ಕೋಸ್ಕರ ಮಾಲೀಕರಲ್ಲಿ ಕೆಲಸ ಮಾಡೋಕೆ ಕಾರ್ಮಿಕರು ಅಂತೀವಿ. ಕಾರ್ಮಿಕರಲ್ಲಿ ಎರಡು ವಿಧ ಇದೆ: ಅಸಂಘಟಿತ ಕಾರ್ಮಿಕರು, ಸಂಘಟಿತ ಕಾರ್ಮಿಕರು. ಅಸಂಘಟಿತ ಕಾರ್ಮಿಕರು ಯಾರು, ಸಂಘಟಿತ ಕಾರ್ಮಿಕರು ಯಾರು ಅಂದ್ರೆ ಯಾವ ಕಾರ್ಮಿಕರು ರಜೆ ತಗೊಂಡ್ರೆ ಅವ್ರಿಗೆ ಸಂಬಳ ಬರುತ್ತೆ, ಯಾವ ಕಾರ್ಮಿಕರಿಗೆ 60 ವರ್ಷ ಆದ್ಮೇಲೆ ಪಿಂಚಣಿ ಸೌಲಭ್ಯ ಇದೆ, ಯಾವ ಕಾರ್ಮಿಕರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇನ್ಶೂರೆನ್ಸ್, ESI ಈ ರೀತಿಯಾದಂತಹ ಸೌಲಭ್ಯ, ಸೇವಾ ಭದ್ರತೆ ಅಂತ ನಾವು ಕರಿತೀವಿ. ಸಾಮಾಜಿಕ ಭದ್ರತೆ, ಸೇವಾ ಭದ್ರತೆ ಅಂತ ನಾವು ಕರಿತೀವಿ. ಅಂತಹ ಸೇವಾ ಭದ್ರತೆ ಇದ್ರೆ ಅವರಿಗೆ ನಾವು ಸಂಘಟಿತ ಕಾರ್ಮಿಕರು ಅಂತೀವಿ. ಅಸಂಘಟಿತ ಕಾರ್ಮಿಕರು ಅಂದ್ರೆ ಯಾರು ದುಡಿದಾಗ ಅಷ್ಟೇ ಸಂಬಳ ಸಿಗ್ತದೆ. ನಾವು ನೋಡ್ಬೋದು, ದಿನಗೂಲಿಯಾಗಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿ ಕಾರ್ಮಿಕರು ಬಹಳಷ್ಟು ಕಡೆ ಕಾರ್ಖಾನೆಯಲ್ಲೂ ಸಹಿತ ದಿನಗೂಲಿಗಳಿಗೆ ಕೆಲಸ ಮಾಡ್ತಿರ್ಬೋದು, ಕಟ್ಟಡ ಕಾರ್ಮಿಕರಿಗೆ ಕೆಲಸ ಮಾಡ್ತಿರ್ಬೋದು, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ. ಕಾರ್ಮಿಕರಲ್ಲಿ ಆ ಕೆಲಸ ಮಾಡೋ ವಿಭಾಗದಲ್ಲಿ ನೋಡೋದಾದ್ರೆ ದಿನಗೂಲಿ ಕಾರ್ಮಿಕರು ಇರ್ಬೋದು, ಸೀಸನಲ್ ಅಂತ ಕೇಳ್ತೀವಿ ನಾವು. ಸೀಸನಲ್ ಕಾರ್ಮಿಕರು ಅಂದ್ರೆ ಕೆಲವೊಂದು ಸೀಸನ್ ಅಲ್ಲಿ ಅಷ್ಟೇ ಕೆಲಸ ಇರ್ತದೆ. ಸೊ ಬೇಸಿಗೆಯಲ್ಲಿ ಕೆಲಸ ಮಾಡ್ತಾರೆ, ಕೆಲವೊಂದು ಸೀಸನ್ ಅಲ್ಲಿ ಕೆಲವೊಂದು ಕೆಲಸ ಮಾಡ್ತಾರೆ. ಸೊ ಅಂತ ಸೀಸನ್ ಕಾರ್ಮಿಕರು ಇರ್ತಾರೆ. ಹೊರಗುತ್ತಿಗೆ ಕಾರ್ಮಿಕರು ಅಂತೀವಿ. ಅಂದ್ರೆ ಯಾರು ಮಾಲೀಕರು ಏನ್ ಮಾಡ್ತಾರೆ, ಒಬ್ಬ ಏಜೆನ್ಸಿ ಮೂಲಕ ಪಾವತಿ ಮಾಡ್ತಾರೆ, ಏಜೆನ್ಸಿ ಅವರು ಕಾರ್ಮಿಕರಿಗೆ ಪಾವತಿ ಮಾಡ್ತಾರೆ. ಹೊರಗುತ್ತಿಗೆ ಅಂತ ಕರಿತೀವಿ ನಾವು. ಡೈರೆಕ್ಟ್ ಆಗಿ ಯಾರು ಮಾಲೀಕರು ಇರ್ತಾರೆ ಅವ್ರು ಪಾವತಿ ಮಾಡೋದಿಲ್ಲ ಸಂಬಳನ, ಯಾರೋ ಒಬ್ಬ ಏಜೆನ್ಸಿ ಮೂಲಕ ಪಾವತಿ ಮಾಡ್ತಾರೆ. ಇವರು ಹೊರಗುತ್ತಿಗೆ ಕಾರ್ಮಿಕರು. ಅದೇ ರೀತಿ ಗೌರವಧನದ ಮೇಲೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇದ್ದಾರೆ. ಗೌರವಧನದ ಮೇಲೆ ಅಂದ್ರೆ ಅವರಿಗೆ ಕನಿಷ್ಠ ವೇತನ ಕೆಲವೊಂದು ಬಹಳಷ್ಟು ಕಾಯ್ದೆಗಳು ಅವ್ರಿಗೆ ಅನ್ವಯ ಆಗೋದಿಲ್ಲ. ಗೌರವಧನ ಅಂತ ಅದಕ್ಕೆ ಸಂಬಳ ಅನ್ನೋದಿಲ್ಲ, ಗೌರವಧನ ಅಂತಾರೆ. ಸೊ ಅಂತಹದ್ದು ಬಗ್ಗೆ ಕಾರ್ಮಿಕರು ಇರ್ತಾರೆ. ಈಗಾಗಲೇ ಹೇಳಿದಾಗೆ ಬಹಳಷ್ಟು ಕಡೆ ಈ ಹಿಂದೆ 15 ತಾಸು ದುಡಿತಾ ಇದ್ರು. ಬಿಸಿಲದಿಂದ ಈ ಕಾರ್ಮಿಕರ ಒಂದು ಜಾಗೃತಿಯಾಗಿ ಕಾರ್ಮಿಕರ ಒಂದು ಏನು ವರ್ಕಿಂಗ್ ಅವರ್ಸ್ ಕಡಿಮೆ ಆಯಿತು. ಕಾಯ್ದೆ ರೂಪದಲ್ಲಿ ಭಾರತದಲ್ಲಿ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ವೈಸರಾಯ ಸ್ವಾತಂತ್ರ್ಯ ಪೂರ್ವದಲ್ಲಿ ವೈಸರಾಯ ಆಸ್ಥಾನದಲ್ಲಿ ಕಾನೂನು ಕಾರ್ಮಿಕ ಸಚಿವರಾಗಿದ್ದಾಗ ಈ ಕಾರ್ಮಿಕ ಸುಧಾರಣೆ ಮಾಡ್ತಾರೆ, ಲೇಬರ್ ರಿಫಾರ್ಮ್ಸ್ ಅಂತ ಏನ್ ಕರಿತೀವಿ. ವರ್ಕಿಂಗ್ ಅವರ್ಸ್ ಹೆಂಗ್ ಪಾಸ್ ಮಾಡ್ತಿರ್ಬೋದು, ವಾರದ ರಜೆ ಇರ್ಬೋದು, ಮ್ಯಾಟರ್ನಿಟಿ ಬೆನಿಫಿಟ್ ಇರ್ಬೋದು, ಅದೇ ರೀತಿ ವೀಕ್ಲಿ ಆಫ್ ಅಂದ್ರೆ ವಾರಕ್ಕೊಂದು ರಜೆ, ಈ ತರಹದ ಸುಧಾರಣೆಗಳನ್ನ ಮೊದಲಿಗೆ ಭಾರತದಲ್ಲಿ ಪ್ರತಿಪಾದಿಸಿದ್ರು. ಈಗ ಕಾಯ್ದೆಗಳ ರೂಪದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಕಾರ್ಮಿಕರಿರ್ಬೋದು ಏನು ಕೆಲಸ ಮಾಡ್ತಾರೆ ಅವರಿಗೆ ವಾರದ ರಜೆ ದಿವಸ ಕೊಡಬೇಕು, ವಾರದ ಒಂದು ದಿವಸ ರಜೆ ಕೊಡಬೇಕು. ಆಮೇಲೆ 8 ತಾಸು ಕೆಲಸ ಮಾಡಬೇಕು, 1 ಗಂಟೆ ರೆಸ್ಟ್, 8 ತಾಸು ಕೆಲಸ. ಅಂದ್ರೆ ಒಂದು ದಿವಸಕ್ಕೆ 9 ಗಂಟೆ, 1 ತಾಸು ರೆಸ್ಟ್ ಹಿಡಿದು 9 ಗಂಟೆ ಅಂದ್ರೆ ರೆಸ್ಟ್ ಬಿಟ್ರೆ 7 ತಾಸು ಕೆಲಸ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಿಗೆ ದುಡಿಸ್ಕೊಂಡ್ರೆ, ಅದಕ್ಕಿಂತ ಹೆಚ್ಚಿಗೆ ದುಡಿಸ್ಕೋಬಾರ್ದಂತಿಲ್ಲ. ಅಕಸ್ಮಾತ್ ದುಡಿಸ್ಕೊಂಡ್ರೆ ಅವ್ರಿಗೆ ಹೆಚ್ಚುವರಿ ವೇತನ ಕೊಡಬೇಕು. ಹೆಚ್ಚುವರಿ ವೇತನ ಅಂತ ಹೇಳ್ತೀವಿ ನಾವು. ಏನು 1 ತಾಸಿಗೆ ಏನು ಕೊಡ್ತಾರೆ ಅದಕ್ಕಿಂತ ಡಬಲ್ ವೇಜ್ ಕೊಡಬೇಕು, ಹೆಚ್ಚುವರಿ ವೇತನ ಕೊಡಬೇಕಾಗುತ್ತೆ. ಅದೇ ರೀತಿ ನೇರ ಒಂದು ನಾವು ರಜೆ ಅಂತ ಹೇಳ್ತಾ ಇದ್ವಿ. ಯಾಕೆ ರಜೆ ಅಂತ ಹೇಳ್ತಾ ಇದ್ವಿ ಅಂದ್ರೆ ಇದು ಸುಧಾ ಕಾಯ್ದೆ ಇದೆ. ಕರ್ನಾಟಕ ಔದ್ಯೋಗೀಕರಣ ಸಂಸ್ಥೆಗಳ ಕಾಯ್ದೆ 1963 ರಾಷ್ಟ್ರೀಯ ಮತ್ತು ಹಬ್ಬದ ದಿನಗಳ ಕಾಯ್ದೆ ಅಂತಿದೆ. ಇದರಲ್ಲಿ 5 ಕಂಪಲ್ಸರಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟರೆ 5 ಕಂಪಲ್ಸರಿ ಕೊಡಬೇಕು. ಒಂದು ಜನವರಿ 26, ಆಗಸ್ಟ್ 15, ಆಮೇಲೆ ಅಕ್ಟೋಬರ್ 2, ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಮತ್ತು ಕಾರ್ಮಿಕ ದಿನಾಚರಣೆ ಮೇ 1. ಇತ್ತೀಚೆಗೆ ಏಪ್ರಿಲ್ 14 ಸಹಿತ ಕೇಂದ್ರ ಸರ್ಕಾರದಿಂದ ಡಿಕ್ಲೇರ್ ಆಗಿದೆ. ಇದು ಸಹಿತ ಮುಂದೆ ಇನ್ಕ್ಲೂಡ್ ಆಗುತ್ತೆ. ಸೊ ಇದ್ರ ಜೊತೆಗೆ 5 ಬೇರೆ ರಜೆ ಕೊಡಬೇಕು. 5 ಬೇರೆ ರಜೆ ಅಂದ್ರೆ ಯಾವ್ದಾದ್ರು ಹಬ್ಬಗಳ ರಜೆ. ಈಗೇನು ಆ ಕೆಲಸ ಪರ್ಟಿಕ್ಯುಲರ್ ಸಂಸ್ಥೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಜೊತೆ ಕೂಡಿ ಮಾಲೀಕರು 5 ಯಾವ್ದಂತ ನಿರ್ಧಾರ ಮಾಡುವಂಥದ್ದು. ಇದು ಸಹಿತ ಈ ರಜೆಗಳು ಸಹಿತ ಒಂದು ಕಾಯ್ದೆ. ಅದೇ ರೀತಿ ಗ್ರಾಚ್ಯುಟಿ ಅಂತಿದೆ. ಎಲ್ಲಿ ಸಂಸ್ಥೆಗಳಲ್ಲಿ 10ಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾರೆ, ಅವ್ರು 5 ವರ್ಷ ಕೆಲಸ ಮಾಡಿ ಏನು ಬೇರೆ ಒಂದು ಸಂಸ್ಥೆಗೆ ಬಿಟ್ಟು ಇನ್ನೊಂದು ಸಂಸ್ಥೆಗೆ ಹೋಗ್ಬೋದು, ಅಥವಾ 60 ವರ್ಷ ಬಿಟ್ಟಿದ ಮೇಲೆ ನಿವೃತ್ತಿಯಾಗಿ ಹೋಗ್ತಾ ಇರ್ಬೋದು, ಅಥವಾ ಇನ್ ಕೇಸ್ ಡೆತ್ ಆಗ್ಬೋದು, ಅಥವಾ ಏನೋ ರಾಜೀನಾಮೆ ಕೊಡ್ಬೋದು ಯಾವ ವಿಷಯಕ್ಕೆ. ಅಂತ ಕಾರ್ಮಿಕರು ಏನಾದ್ರು 10ಕ್ಕಿಂತ ಹೆಚ್ಚು ಕೆಲಸ ಮಾಡತಕ್ಕಂಥ ಸಂಸ್ಥೆಯಲ್ಲಿ ಅಂತ ಕಾರ್ಮಿಕರು ಏನಾಗುತ್ತೆ ಗ್ರಾಚ್ಯುಟಿ ಅಂತ ಇರುತ್ತೆ. ಇದಕ್ಕೆ ಯುರೋಪ್ ನಲ್ಲಿ ಈ ಮುಂಚೆ ಉಪಧನ ಅಂತ
ತಾಣ ಅಂತ ಕರಿತಿದ್ರು. ಒಬ್ಬ ಮಾಲೀಕರ ಅಡಿ ಸುಮಾರು ವರ್ಷಗಳ ಕೆಲಸ ಮಾಡಿ ಮಾಲೀಕರಿಗೋಸ್ಕರ ಸಾಕಷ್ಟು ಶ್ರಮ ವಹಿಸಿರ್ತಾರೆ. ಸೊ ಅಂತಹ ಕಾರ್ಮಿಕರು ಮನೆಗೆ ಹೋಗುವಾಗ ಒಂದು ತಾಣ ಅಥವಾ ಏನು ಗ್ರಾಟ್ಯುಟೇಡ್ ರೂಪದಲ್ಲಿ ಮಾಲೀಕರು ದುಡ್ಡು ಕೊಡ್ತಾ ಇದ್ದಾರೆ. ಅದಕ್ಕೆ ತಾಣ ಅಂತಿದ್ರು, ಉಪದಾನ ಅಂತಿದ್ರು. ಕನ್ನಡದಲ್ಲಿ ಉಪದಾನ ಅಥವಾ ಉಪದಾನ ಎರಡು ಒಂದೇ. ಅದು ಗ್ರಾಚ್ಯುಟಿ ಅಂತ ಆಯ್ತು, ಕಾಯ್ದೆ ರೂಪದಲ್ಲಿ ಬಂತು. ಈಗ ನಮ್ಮಲ್ಲಿ ಸಹಿತ ಕಾರ್ಮಿಕ ಅಧಿಕಾರಿಗಳಿಂದ ನಾವೇ ಸಹಿತ ಅದನ್ನ ಕೇಸಸ್ ಹಿಯರಿಂಗ್ ಮಾಡ್ತೀವಿ. ಸುಮಾರು ಗ್ರಾಚ್ಯುಟಿ ಕೇಸಸ್ ಅಲ್ಲಿ ನಾವು ಅರೆ ನ್ಯಾಯ ಪ್ರಕಾರವಾಗಿ ಹಿಯರಿಂಗ್ ಮಾಡಿ ಆದೇಶ ಪಾಸ್ ಮಾಡ್ತೀವಿ. ಸೊ ಅದೇ ರೀತಿ ವೇತನ ಪಾವತಿ ಎಲ್ಲೇ ಕೆಲಸ ಮಾಡ್ತಿದ್ರೆ ಪ್ರತಿ ತಿಂಗಳ ಮುಗಿದ ಮೇಲೆ 1,000ಕ್ಕಿಂತ ಕಡಿಮೆ ಕೆಲಸ ಮಾಡ್ತಕ್ಕಂತಹ ಏನಾದ್ರು ಸಂಸ್ಥೆ ಇದೆ ಅಲ್ಲಿ 7ನೇ ತಾರೀಕುವರೆಗೆ ಸಂಬಳ ಮಾಡಬೇಕು ಪ್ರತಿ ತಿಂಗಳು. ನೆಕ್ಸ್ಟ್ 1,000ಕ್ಕಿಂತ ಹೆಚ್ಚಿನ ಕಾರ್ಮಿಕರಿರ್ತಕ್ಕಂಥ ಸಂಸ್ಥೆಗಳಲ್ಲಿ 10ನೇ ತಾರೀಕುವರೆಗೆ ಸಂಬಳ ಮಾಡಬೇಕಂತೀವಿ. ಸೊ ಇದರ ಜೊತೆಗೆ ಕಾರ್ಮಿಕರಿಗೆ ಏನಿದೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಆಮೇಲೆ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಕ್ಕಂಥ ಗಾಯಗಳು, ಈ ತರ ವಾತಾವರಣ ಸಹಿತ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ಕಾರ್ಮಿಕ ಇಲಾಖೆ ಕಲ್ಯಾಣ ಯೋಜನೆ ಇದೆ. ಏನ್ ಕಲ್ಯಾಣ ಯೋಜನೆ ಇದೆ? ನಮ್ಮಲ್ಲಿ 3 ಮಂಡಳಿಗಳಿವೆ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಅದರ ಜೊತೆಗೆ ಇತ್ತೀಚೆಗೆ ಫಾರ್ಮ್ ಆದಂತಹ ಕರ್ನಾಟಕ ರಾಜ್ಯ ಮೋಟಾರ್ ಹಾಗೂ ಮೋಟಾರ್ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿ ಇದು ಹೆಸರಲ್ಲಿ ಸೂಚಿಸಿದಾಗೆ ಕಟ್ಟಡಕ್ಕೆ ಸಂಬಂಧಿಸಿದ ಕಾರ್ಮಿಕರನ್ನ ನೋಂದಣಿ ಮಾಡಿಸಿ ಅವರಿಗೆ ಸೌಲಭ್ಯವನ್ನು ವಿಸ್ತರಣೆ ಮಾಡುವಂತಹ ಮಂಡಳಿಯಾಗಿದೆ. ಮೊದಲನೇದಾಗಿ ಕಟ್ಟಡ ಕಾರ್ಮಿಕರಂದ್ರೆ ನಾವು ಸಾಕಷ್ಟು ಅವೇರ್ನೆಸ್ ಇರ್ಬೋದು. ಇದ್ರ ಬಗ್ಗೆ ಏನು ವಿವಿಧ ಬಗೆಯ ಗೌಂಡಿ ಇರ್ಬೋದು, ಗೌಂಡಿ ಕೈಯಲ್ಲಿ ಕೆಲಸ ಮಾಡ್ತಕ್ಕ ಹೆಲ್ಪರ್ ಇರ್ಬೋದು, ಏನು ಬಡಿತರ ಕೆಲಸ ಮಾಡೋರು ಇರ್ಬೋದು, ಪ್ಲಂಬಿಂಗ್ ಮಾಡೋರು ಇರ್ಬೋದು, ಟೈಲ್ಸ್ ಇರ್ಬೋದು, ಬಾರ್ ವೆಲ್ಡಿಂಗ್ ಇರ್ಬೋದು, ಸೆಂಟ್ರಿಂಗ್ ಇರ್ಬೋದು, ಅದೇ ರೀತಿ ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಏನು ಒಳಚರಂಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು, ವಿದ್ಯುತ್ ಕಂಬ, ಈ ತರ ನಿರ್ಮಾಣ ಮಾಡುವಂತಹ ಕಾರ್ಮಿಕರಿಗೆ ಹಲವು ಸೌಲಭ್ಯಗಳನ್ನ ನೀಡ್ತಾ ಇದ್ದೀವಿ. ಮೊದಲನೇದಾಗಿ ಆ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಇದೆ. ಅದು ತರಗತಿ ಮೇಲೆ LKG ಇಂದ ಸಹಿತ ಬೇರೆ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿವರೆಗೆ. ಅದರ ಜೊತೆಗೆ ಕಟ್ಟಡ ಕಾರ್ಮಿಕರ ಇಬ್ಬರ ಮಕ್ಕಳಿಗೆ ಅಥವಾ ಸ್ವತಃ ಕಟ್ಟಡ ಕಾರ್ಮಿಕರಿಗೆ, ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮದುವೆ ಮಾಡಿಕೊಂಡು ಸಹಿತ ಅವರ ಸಹಾಯಧನ ಇದೆ. ಡೆತ್ ಆದ್ರೆ ಸ್ವಾಭಾವಿಕ ಮರಣ ಹೊಂದಿದೆ 1.5 ಲಕ್ಷ ಅವರಿಗೆ ಸಹಾಯಧನ ಇದೆ. ಆಕ್ಸಿಡೆಂಟ್ ಡೆತ್ ಆದ್ರೆ, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದ್ರೆ 5 ಲಕ್ಷ ಇದೆ. ಆಮೇಲೆ ಕೆಲಸದ ಸ್ಥಳದಲ್ಲಿ ಡೆತ್ ಆದ್ರೆ 8 ಲಕ್ಷ ಇದೆ. ಅದರ ಜೊತೆಗೆ 60 ವರ್ಷಕ್ಕಿಂತ ಹೆಚ್ಚಿನ 60 ವರ್ಷ ತುಂಬಿದ ಮೇಲೆ ಕನಿಷ್ಠ 3 ವರ್ಷ ನೋಂದಣಿಯಾಗಿ ಏನು ನೋಂದಣಿ ಮಾಡಿಕೊಂಡಿದ್ದಂತಹ ಕಾರ್ಮಿಕರಿಗೆ ಕನಿಷ್ಠ 3,000 ರೂಪಾಯಿ ಪಿಂಚಣಿ ಸೌಲಭ್ಯ ಇದೆ. ದುರ್ಬಲತೆ ಪಿಂಚಣಿ ಅಂದ್ರೆ ಕೆಲಸ ಮಾಡುವ ಸ್ಥಳದಲ್ಲಿರ್ಬೋದು, ರಸ್ತೆ ಅಪಘಾತದಲ್ಲಿ ಇರ್ಬೋದು, ನೋಂದಣಿ ಮಾಡಿದ ಮೇಲೆ ಏನಾದರೂ ಅಪಘಾತದಿಂದಾಗಿ ದುರ್ಬಲತೆ ಹೊಂದಿದ್ರೆ, ಸೀನಿಯರ್ ಇಂಜುರಿ ಆದ್ರೆ ಅಂತವರು ಸಹಿತ 2,000 ರೂಪಾಯಿ ದುರ್ಬಲತೆ ಮಾಸಿಕ ಪಿಂಚಣಿ ಇದೆ. ಇದ್ರ ಜೊತೆಗೆ ವೈದ್ಯಕೀಯ ಸಹಾಯಧನ ಇದೆ. ಯಾವುದೋ ಮೇಜರ್ ಸರ್ಜರಿ ಮಾಡಿದ್ರೆ 2 ಲಕ್ಷದವರೆಗೆ ಸಹಾಯಧನ ಇದೆ. ಇದರ ಜೊತೆಗೆ ಮೋಟಾರ್ ಮತ್ತು ಮೋಟಾರ್ ಸಾರಿಗೆ ಸಂಬಂಧಿಸಿದಂಗೆ ಇತ್ತೀಚೆಗೆ ಇದೊಂದು ಕಾಯ್ದೆ ಪಾಸ್ ಆಗಿದೆ. ಆಮೇಲೆ ಮಂಡಳಿನೂ ಕೂಡ ರಚನೆ ಆಗ್ತಾ ಇದೆ. ತಂತ್ರಾಂಶನೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಪ್ರಸ್ತುತವಾಗಿ ನಾವು ಮ್ಯಾನುವಲ್ ಅರ್ಜಿಗಳನ್ನು ತಗೋತಾ ಇದ್ವಿ. ಈಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಿಲ್ಲ. ಈಗ ಮುಂದೆ ಮ್ಯಾನುವಲ್ ಬಂದು ಆನ್ಲೈನ್ ಮೂಲಕ ಬರುತ್ತೆ. ಇದರಲ್ಲಿ ಆಕ್ಸಿಡೆಂಟ್ ಡೆತ್ ಆದ್ರೆ 5 ಲಕ್ಷ ರೂಪಾಯಿ ಸಹಾಯಧನ ಇದೆ. ಅದೇ ರೀತಿ ಸ್ವಾಭಾವಿಕ ಮರಣ ಹೋದ್ರೆ 25,000 ಸಹಾಯಧನ ಇದೆ. ಅದರ ಜೊತೆಗೆ 15 ದಿವಸವರೆಗೆ ಏನಾದ್ರು ಚಿಕಿತ್ಸೆ ತಗೊಂಡ್ರೆ, ಏನಾದ್ರು ಆಕ್ಸಿಡೆಂಟ್ ಇಂದ ಆದ್ರೆ 50,000 ಸಹಾಯಧನ ಇದೆ. 15 ದಿನಕ್ಕಿಂತ ಮೇಲೆ ಏನಾದ್ರು ಟ್ರೀಟ್ಮೆಂಟ್ ತಗೊಂಡ್ರೆ 1 ಲಕ್ಷ ಸಹಾಯಧನ ಇದೆ. ಅವರ ಮಕ್ಕಳಿಗೆ PUC ಸ್ಕಾಲರ್ಶಿಪ್ ಇದೆ. ಡೆತ್ ಆದಂತಹ ಕಾರ್ಮಿಕರು ಏನಾದ್ರು ಡ್ರೈವರ್ ಏನಾದ್ರು ಡೆತ್ ಆದ್ರೆ, ಕ್ಲೀನರ್ಸ್ ಏನು ಈ ಮೋಟಾರ್ ಸಂಬಂಧಿಸಿದ ವಲಯದಲ್ಲಿ ಕೆಲಸ ಮಾಡ್ತಾರೆ ಕಾರ್ಮಿಕರು ಏನಾದ್ರು ಡೆತ್ ಆದ್ರೆ ಅವ್ರ ಮಕ್ಕಳಿಗೆ ಫಸ್ಟ್ ಆರ್ಡರ್ ಶೈಕ್ಷಣಿಕ ಸಹಾಯಧನ ಇದೆ. ಇದ್ರ ಜೊತೆಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ 101 ಅಸಂಘಟಿತ ವಲಯದ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಸಹಾಯಧನ
ಕೊಡ್ತಕ್ಕಂಥ ಇದು ಇದೆ. ಇದರಲ್ಲಿ 101 ಅಂದ್ರೆ ಅಸಂಘಟಿತ ವಲಯ, ಇವರಿಗೆ ಯಾವುದು ಸೇವಾ ಪದ್ಧತಿಯಿಂದ ಅವರಿಗೆ ESI PF ಇರುವಂತಹ ಕಾರ್ಮಿಕರಿಗೆ ಸಾಕಷ್ಟು ಇದು ವೃತ್ತಿಪರ ಏನು ಕಸುಬು ಆಧಾರಿತ ಏನು ಸಮುದಾಯ ಇರ್ತಾರೆ, ಉದಾಹರಣೆಗೆ ಕಂಬ ಇರ್ಬೋದು, ಕುಂಬಾರ ಇರ್ಬೋದು, ಬಡ್ಡಿ ಕಾರ್ಮಿಕರು ಇರ್ಬೋದು, ಹಗ್ಗಾರಿಯರು ಇರ್ಬೋದು, ಗುಡಿನಿಯರು ಇರ್ಬೋದು, ಅಲೆಮಾರಿ ಪಂಗಡದವರು ಇರ್ಬೋದು, ಗಂಡಸರು ಇರ್ಬೋದು, ಟೈಲರ್ಗಳು ಇರ್ಬೋದು, ಈ 10 ಹಲವು ಬಗೆಯ ಕಾರ್ಮಿಕರು ಈ ಅಂಬೇಡ್ಕರ್ ಸಹಾಯಕ ಯೋಜನೆಯಲ್ಲಿ ನೋಂದಣಿ ಮಾಡ್ಕೋಬಹುದು. ಸದ್ಯಕ್ಕೆ 1 ಲಕ್ಷ ಆಕ್ಸಿಡೆಂಟ್ ಡೆತ್ ಇನ್ಶೂರೆನ್ಸ್ ಇದೆ. ಅಂದ್ರೆ ಯಾರು ನೋಂದಣಿ ಮಾಡ್ಕೊಂಡು ಅವ್ರ ಡೆತ್ ಆದ್ರೆ ಅವ್ರ ಮನೆಯವರಿಗೆ 1 ಲಕ್ಷ ಅಪಘಾತ ಮರಣ ಪರಿಹಾರ ಸಿಗ್ತದೆ. 50,000 ವೈದ್ಯಕೀಯ ಸಹಾಯ ಸಿಗ್ತದೆ. ಇದ್ರ ಜೊತೆಗೆ ಏನು ಗಿಗ್ ಕಾರ್ಮಿಕರು ಅಂತಿದೆ. ಗಿಗ್ ಕಾರ್ಮಿಕರು ಅಂದ್ರೆ ಏನು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಫ್ಲಿಪ್ಕಾರ್ಟ್, ಅಮೆಜಾನ್, ಝೊಮ್ಯಾಟೋದಂತಹ ಬ್ಲಿಂಕಿಟ್ ಅಂತ ಏನು ಸ್ಟಾರ್ಟ್ ಆಗಿದೆ, ಇಂತಹ ಕಾರ್ಮಿಕರಿಗೆ ಸಹಿತ 4 ಲಕ್ಷದವರೆಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ, 2 ಲಕ್ಷವರೆಗೆ ಲೈಫ್ ಇನ್ಶೂರೆನ್ಸ್ ಇದೆ, 1 ಲಕ್ಷದವರೆಗೆ ವೈದ್ಯಕೀಯ ಸಹಾಯಧನ ಇದೆ. ಈ ರೀತಿ 10 ಹಲವು ಸಹಾಯಧನಗಳಿದೆ. ಈ ಕಾರ್ಮಿಕ ಇಲಾಖೆಯಲ್ಲಿ ಏನಾದರೂ ಇವನ್ ಯಾರಾದರೂ ಏನು ಮಾಲೀಕರು 14 ವರ್ಷದ ಮಕ್ಕಳನ್ನು ಯಾವುದೇ ಉದ್ಯಮದಲ್ಲಿ ತೊಡಗಿಸಿದ್ರೆ ಅಥವಾ 14 ಮೇಲ್ಪಟ್ಟು ಮತ್ತು 15 ವರ್ಷದ ಒಳಗಡೆ ಮಕ್ಕಳೇನಾದರೂ ಅಪಾಯಕಾರಿ ಉದ್ಯಮಿಯಲ್ಲಿ ತೊಡಗಿಸಿಕೊಂಡ್ರೆ ಸರ್ ಅವರಿಗೆ ಸಹಿತ ಪ್ರಕರಣ ಹಾಕಿ ಮಾಲೀಕರ ಮೇಲೆ ದಂಡ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ. ಆದ್ರೆ ಒಂದು ಏನು ಸಮಸ್ಯೆ ಇದೆ ಅಂದ್ರೆ ಸಾಕಷ್ಟು ಜನ ನೋಂದಣಿ ಮಾಡ್ಕೋತಾರೆ, ನವೀಕರಣ ಮಾಡ್ಕೋದಿಲ್ಲ. ಸೊ ನೋಂದಣಿ ಮಾಡ್ಕೊಂಡ್ಮೇಲೆ ವರ್ಷ ಕನ್ನಡ ಕಾರ್ಮಿಕ ಕಾರ್ಡ್ ನವೀಕರಣ ಮಾಡ್ಕೋಬೇಕು. ಯಾಕೆಂದ್ರೆ ಸುಮಾರು ಕೇಸಲ್ಲಿ ನಾವು ನೋಡ್ತೀವಿ, ಕಾರ್ಡ್ ನೋಂದಣಿ ಮಾಡ್ಕೋಬೇಕು ಕೊಡ್ತಾರೆ, 1 ವರ್ಷ ಅವಶ್ಯ ಬಿಟ್ಟು ನೋಡ್ತಾರೆ, ಕಾರ್ಡ್ ನೋಂದಣಿ ಮಾಡ್ಕೊಂಡ್ಮೇಲೆ ನವೀಕರಣ ಮಾಡಿದ್ರು ಅನುಮತಿ ರದ್ದಾಗುತ್ತೆ ಸಾಫ್ಟ್ವೇರ್ ಅಲ್ಲಿ. ಅದು ಆಮೇಲೆ ಅವರು ಸೌಲಭ್ಯದ ವಂಚಿತರಾಗ್ತಾರೆ. ಕಾರ್ಡ್ ಇದ್ರೂ ಸಹಿತ ನಾವು ಸೌಲಭ್ಯ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಕಾರ್ಡ್ ಮಾಡ್ಕೊಂಡ್ರೆ ಸಾಕು, ಅದನ್ನ ಕಾಲಕ್ಕೆ ನೋಂದಣಿ ಮಾಡ್ಕೋಬೇಕು. ಹಾಗೂ ಏನಾದರೂ ಸಮಸ್ಯೆ ಸಂಭವಿಸಿದಾಗ ಅಥವಾ ಏನಾದರೂ ಅವಘಡ ಆದಾಗ ಅಟ್ಲೀಸ್ಟ್ ಕಾರ್ಮಿಕ ಇಲಾಖೆಗೆ ಭೇಟಿ ಕೊಡಬೇಕು. ಇನ್ನು ಕಾರ್ಮಿಕ ಸಂಘಟನೆ ಅಂತ ಹೇಳ್ತೀವಿ, ಕಾರ್ಮಿಕ ಇಲಾಖೆ ಕಾರ್ಮಿಕ ಸಂಘಟನೆ ಮಾತಾಡ್ತಿತ್ತು. ಕಾರ್ಮಿಕ ಸಂಘಟನೆ ಅಂದ್ರೆ ನಾವು ನೋಡ್ಬೋದು, ಕಾರ್ಮಿಕ ಇಲಾಖೆಯಲ್ಲಿ ವೃತ್ತಿಪರ ಸಂಘಗಳ ಕಾಯ್ದೆ ಇದೆ. ಈ ಕಾಯ್ದೆಗೆ ನೋಂದಣಿ ಆಗಿರುವಂತಹ ಸಂಘಟನೆಗೆ ಕಾರ್ಮಿಕ ಸಂಘಟನೆ ಇದ್ದೀವಿ. ಇಲ್ಲಿ ವೃತ್ತಿಪರ ಸಂಘಟನೆ ಅಂತಿದೆ. ವೃತ್ತಿಪರ ಅಂದ್ರೆ ಜನರಲ್ ಸಂಘಟನೆ ಬೇರೆ, ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘಗಳಲ್ಲಿ ಒಂದು ಇಲಾಖೆ ಇದೆ. ಸಹಕಾರ ಸಂಘ ಇಲಾಖೆಯಲ್ಲಿ ನೋಂದಣಿ ಮಾಡ್ತಕ್ಕಂಥ ಸಂಘಗಳ ಬೇರೆ, ಕಾರ್ಮಿಕ ಸಂಘಗಳು ಬೇರೆ. ವೃತ್ತಿಪರ ಅಂದ್ರೆ ಬಡಿಗೆಲ್ಲ ಮಾಡೋದ್ರ ಸಂಘ ಮಾಡ್ಕೋಬಹುದು, ಕನ್ಸ್ಟ್ರಕ್ಷನ್ ಮಾಡೋದ್ರ ಸಂಘ ಮಾಡ್ಕೋಬಹುದು, ಡ್ರೈವರ್ ಕೆಲಸ ಮಾಡೋದ್ರ ಸಂಘಟನೆ ಮಾಡ್ಕೋಬಹುದು, ಕಂಬಾರ ಸಂಘಟನೆ ಮಾಡ್ಕೋಬಹುದು. ವೃತ್ತಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕರು ಸಂಘಟನೆ ಮಾಡ್ಕೋಬಹುದು. ಸೊ ಇಂಥ ಕಾರ್ಮಿಕ ಸಂಘಟನೆಗಳು ನಮ್ಮ ಇಲಾಖೆಯ ಒಂದು ಭಾಗ ಆಗಿದೆ. ನಮ್ಮ ಇಲಾಖೆಯಲ್ಲಿ ಕಾರ್ಮಿಕರು ಇರ್ತಾರೆ, ಕಾರ್ಮಿಕ ಮಾಲೀಕರು ಇರ್ತಾರೆ, ಸೊ ಕಾರ್ಮಿಕ ಸಂಘಟನೆಗಳು ಇರ್ತಾರೆ. ಕಾರ್ಮಿಕ ಸಂಘಟನೆಗಳು ಸಾಕಷ್ಟು ಸಾರಿ ನಮ್ಮ ಏನು ಕಾರ್ಮಿಕರ ಮತ್ತು ಕಾರ್ಮಿಕ ಇಲಾಖೆ ಕೊಂಡೆಯ ಕೆಲಸ ಮಾಡ್ತಾರೆ. ಸೊ ಕನ್ನಡ ಕಾರ್ಮಿಕರ ಒಂದು ಕ್ಷೇತ್ರದಲ್ಲಿರ್ಬೋದು, ಹಾಗೂ ಫ್ಯಾಕ್ಟರಿಯಲ್ಲಿರ್ಬೋದು, ಇವನ್ ಕೆಲವೊಂದು ಇಲ್ಲಿ ಅಂತ ದೊಡ್ಡ ಫ್ಯಾಕ್ಟರಿ ಯೂನಿಯನ್ಸ್ ಇಲ್ಲ. ದಾಂಡೇಲಿ ಕಾಬಾರಲ್ಲಿ ಒಂದು ಲೇಬರ್ ಯೂನಿಯನ್ ಇದೆ, ಅಂದಾಜು 3,000-4,000 ಕಾರ್ಮಿಕ ಸಂಘಟನೆಯಲ್ಲಿ ಸದಸ್ಯರಿದ್ದಾರೆ. ಆಮೇಲೆ ಹಟ್ಟಿ ಚಿನ್ನದಗಲಿಯಲ್ಲಿ, ರಾಯಚೂರು ಹಟ್ಟಿ ಚಿನ್ನದಗಲಿಯಲ್ಲಿ 3,800 ಸದಸ್ಯರಿದ್ದಾರೆ. ಅದೊಂದು ಎಲೆಕ್ಷನ್ ಒಂದು ಚುನಾವಣೆ ಮುಗಿದ್ವಿ ನಾವು, ಕಾರ್ಮಿಕ ಸಂಘಟನೆ ಚುನಾವಣೆಗೆ 26 ಗಂಟೆ ನಾವು ವೋಟಿಂಗ್ ಕೌಂಟಿಂಗ್ ಮಾಡಿದ್ವಿ. 26 ಗಂಟೆ ಮುಂಜಾನೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಮುಂಜಾನೆವರೆಗೆ ಕೌಂಟಿಂಗ್ ಮಾಡಿದ್ವಿ. ಸೊ ಅಂತ ಕಾರ್ಮಿಕ ಸಂಘಟನೆಗಳ ಚುನಾವಣೆ ಸಹಿತ ನಡೆಯುತ್ತೆ. ಸೊ ಇದು ಸಹಿತ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಂಘಟನೆಗಳ ನೋಂದಣಿ ಆಗಿರ್ತದೆ. ಈ ಎಲ್ಲ ಒಂದು ಕಾರ್ಮಿಕ ಇಲಾಖೆಯಿಂದ ಜರುಗತಕ್ಕಂತಹ ಒಂದು ಸೌಲಭ್ಯಗಳಿರ್ಬೋದು ಮತ್ತು ಕಾಯ್ದೆಗಳಿರ್ಬೋದು, ಇದಿಷ್ಟು ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ವಿ.